ಹಾಯ್ ಎವ್ರಿವನ್. ಇವತ್ತು ನಾನು ಡಿಫ್ರೆಂಟ್ ಆಗಿರೋ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ನೋಡಿ, ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಕಡಲೆಬೇಳೆನೂ, ಸಾಸಿವೆ. ಈ ಮಸಾಲೆನೆಲ್ಲ ಕುಟ್ಕೊಂಡು ಇಟ್ಕೊಂಡಿರೋದು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಪೀಸ್ ಈರುಳ್ಳಿನ ಇದಕ್ಕೆ ಹಾಕಿ ಹೀಗೆ ದಪ್ಪ ದಪ್ಪಾಗಿ ಕುಟ್ಟಿಟ್ಕೋಬೇಕು. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಮತ್ತು ಗಮ್ ಅಂತ ಇರುತ್ತೆ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೇಳೆನ ಸ್ವಲ್ಪ ಹುರ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಕುಟ್ಟಿರೋ ಮಸಾಲೆನ ಹಾಕಬೇಕು. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಗಮ್ ಅನ್ನೋ ಹಾಗೆ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆ ಬಿಡೋ ಹಾಗೆ ಫ್ರೈ ಮಾಡಬೇಕು ಟೊಮೊಟೊನ. ಮತ್ತು ಇವಾಗ ಅಕ್ಕಿನ ತೊಳೆದು ಸೋಸ್ಕೊಂಡಿರೋದು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. 2 ಪಾವ್ ಅಕ್ಕಿಗೆ 3.5 ಪಾವಷ್ಟು ನೀರು ಹಾಕಿ, ಉಪ್ಪನ್ನು ಹಾಕಿ, ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರೆಸಿ ತುಂಬಾ ಡೆಲಿಷಿಯಸ್ ಆಗಿರೋ ಮತ್ತು ಒಳ್ಳೆ ಗಮ್ ಅನ್ನೋ ಟೊಮಾಟೊ ಬಾತ್ ರೆಡಿಯಾಗುತ್ತೆ.